ಥೋ ಯಕ್ಕ ನೀನ್ ಹಿಂಗತಿ ಸುಮ್ಕ ಕುಂತ್ಬಿಟ್ರ ನಂಗೆ ನೋಡಕ್ ಆಗಂಗಿಲ್ಲ ಯಕ್ಕ ಮತ್ತೇನ್ ಮಾಡ್ಬೇಕ್ಲಿ ನಂಗೂ ಜೀವನಾನ ಬೇಸರಾಗ ಹೋಗ್ಬಿಟ್ಟತಿ ನಂಬಿಕೆ ದ್ರೋಹ ಆಗ್ಬಿಡ್ತು ನನ್ನ ಮೇಲೆ ಯಾಕ ಅವಾಗ ನೀನೇ ಹೇಳ್ತಿದ್ದಿಲ್ಲೇನು ಸೋಲೆ ಗೆಲುವಿನ ಮೆಟ್ಟಿಲ್ಲವು ಅಂತ ಒಮ್ಮೊಮ್ಮೆ ಯಾಕಿರ್ತಾವು ಇಂತವಲ್ಲ ನೀನ್ ಯಾರು ಹೇಳು ಸೌಕಾವ್ ರೇಣವ ನಿನಗಿದ್ದೆಲ್ಲ ಮ್ಯಾಟ್ರನು ಆಗಿದ್ದಾಗೋತು ಅಂತ ಕೆಟ್ಟ ಕನಸು ಅಂತ ಮರ್ತು ಮೊದ್ಲಿನಂಗ ಖುಷಿಯಾಗಿರ ಯಾಕ ಹೋಗಿದ್ದೇನು ಕಾಂಜಿ ಪಿಂಜಿ 4 ಲಕ್ಷ ರೂಪಾಯಿ ಏನ್ ಹೆಚ್ಚಿಂದ ಹೋಗಿತ್ತಾನು ನೀ ಕೊಳ್ಳಾಗ ಹಾಕೊಂಡಿಲ್ಲ ನೆಕ್ಲೇಸು ಅದು 4 ಲಕ್ಷ ರೂಪಾಯಿ ಐತಿ ನೀನು 8 ಲಕ್ಷ ರೂಪಾಯಿ ಮೈ ಮೇಲೆ ಹಾಕೊಂಡು ಓಡಾಡ್ತೀವ ಬರೇ 4 ಲಕ್ಷಕ್ಕ ಹಿಂಗತೆ ಮಾರೇನು ಇಳೆ ಬಿಟ್ಕೊಂಡು ಕುಂತಿ ನೀನು ಯಾರು ನೀನು ಸೌಕಾರ ರೇಣಕ್ಕ ನೀನು ಹೌದು ಬಿಡು ಅದೇನು ಖರೆ ಆದ್ರೂ ನಂಗ ಮೋಸ ಆಗ್ಬಿಡ್ತಲ್ಲೇ ಅದ ಓಟ ಬ್ಯಾಸರ ಯಾಕ ನಾ ಹೇಳುದಾದ್ರ ಅದು ನೀನ್ ಮೋಸ ಹೋಗಿದ್ದಲ್ಲ ಆ ಗ್ರಹಗತಿ ಸಂದಕ್ಕಿಲ್ಲ ಅದಕ್ಕ ನಿಂಗ ಹಂಗಾಗೈತಿ ಇಲ್ಲಂದ್ರ ನಿನಗ ಮೋಸ ಮಾಡೋರು ಉಂಟನು ಮೋಸ ಮಾಡೋರು ಅದಾರೇನಕ್ಕ ನಿನಗ ಹೌದೌದು ಇಲ್ಲ ಬಿಡು ಮತ್ತ ಮೊದ್ಲಿನಂಗ ಉರುಪಂಗಿರು ಇದು ಮಂಕ್ರಿ ಏನ ಕಿಡ್ಡಿ ಕೆಲಸ ಮಾಡಕುಂತತಿ ಪಾಪ ನಮ್ ರೇಣಿ 2 ದಿನದಿಂದ ತಣ್ಣಗಿದ್ಲು ಮನೀನ ಹಾಲು ಎದ್ದಂಗಾಗಿತ್ತು ಈಗ ಏನ ಇದು ಕಳ್ಳಕ್ಕಂತ ಆಟ ನಡ್ಸಕ್ ಕುಂತವಲ್ಲ ಯಾಕ ಎದ್ದೇಳು ನೀನ್ ಯಾರು ಸೌಕಾರ ಏನಕ್ಕ ನೀನ್ ಏನಂತ ತೋರ್ಸು ಹೌದು ನೋಡ್ಲಿ ಸಂಕ್ರಿ ಯಾವನೋ ಒಬ್ಬ ಮೋಸ ಮಾಡಿದ್ನ ಅಂತ ನಾನು ಯಾಕೆ ತಲೆ ಕಡಿಸ್ಕೋಬೇಕು ಹೌದು ಇದೆಲ್ಲ ನಂಗೊಂದು ಮ್ಯಾಟ್ರ ಅಲ್ಲ ಅಂತೀನಿ ಅದಂತೀನಿ ನಾನು ಅದು ಗ್ರಾಗತಿ ಮಾಡ್ಸೇತಂಗಿಲ್ಲ ಏನೋ ಅಕ್ಕ ತಂಗಿ ಇಬ್ರು ಸೇರಿ ಯಾರ ಮನಿ ಹಾಳು ಮಾಡ್ಬೇಕಂತ ಕೂತಿರೀಗ ಹಂಗ್ಯಾಕಂತೀಯ ಮಾವ ಪಾಪ ನಮ್ಮಕ್ಕ ಮೊದಲು ಸಾರಿ ಕೈ ಆಗೈತಿ ಚಿಂತಿ ಹಚ್ಕೊಂಡು ಇಂಥ ಟೇಮ್ನ್ಯಾಗ ಒಟ್ಟು ಧೈರ್ಯ ಹೇಳ್ಬೇಕು ಅದನ್ನ ಬಿಟ್ಟು ಇನ್ನ ಒಟ್ಟು ಬೆಂಕಿ ಹಚ್ಚಬಾರ್ದು 4 ಲಕ್ಷ ರೂಪಾಯಿ ಮುಂಡ ಮುಚ್ಕೊಂಡು ಹೋತು ತಿಂದಿದ್ದಲ್ಲ ಉಂಡಿದ್ದಲ್ಲ 4 ಲಕ್ಷ ರೂಪಾಯಿ ಕೈ ಎಲ್ಲರ ಒಂದ್ ಜಾಗ ತಗೊಂಡು ಎಸ್ತಿದ್ರ ಮುಂದಿನ ವರ್ಷ ಡಬಲ್ ಹಾಕಿತ್ತು ನೋಡ್ ಹೆಂಗ್ ಕುಂತೈತ್ ನೋಡು ನಾನೇನ್ ಬೇಕಂತ ಮಾಡಿದ್ದಲ್ಲ ಅದು ಗ್ರಾಗತಿ ಮಾಡಿದ್ದದು ನನ್ನ ಜಾತಕದಾಗ ಹೇಳ್ಯಾರಿ ಆ ಸಡಹೋಗಿ ಶ್ರಾವಣ ಬಂದ್ರಿ ನಾನು ಟಾಪಲ್ಲಿ ಬರ್ತೀನಿ ಅಂತ ನೋಡ್ರಿ ನೀ ಹಿಂಗ ರೊಕ್ಕ ಹಾಳು ಮಾಡಿದಿ ಮತ್ ನೋಡ್ ನಾನು ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ರೊಕ್ಕದಾಗ ಆಟ ಆಡ್ಬೇಡ ನೀನು ಇದು ಒಂದ್ಸಲ ಆಗತ್ತಗ್ರಿ ಯಾರೇನ್ ಬೇಕಂತ ಮಾಡ್ಯಾರನು ಅವ ಮೋಸ ಮಾಡಿದ್ರೆ ನಾನೇನ್ ಮಾಡ್ಬೇಕಾಕೈತಿ ಅದು ಬೇಕಂತ ಮಾಡಿದ್ದಲ್ರಿ ಅದು ಒಂದೊಂದ್ಸಲ ಆಕಿ ತಂಗತಿ ಅದ್ ನಂಗ ಮೋಸ ಆಗ್ಬಿಡ್ತು ಆದ್ರೂ ಇನ್ನೊಮ್ಮೆ ಮಾಡಂಗಿಲ್ಲ ತಕ್ಕರಿ ಅದೇನ ಅಂತಾರಲ್ರಿ ಕಂಡಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ವಿಚಾರಿಸಿ ನೋಡಿದಾಗ ನಿಜವು ತಿಳಿಯುವುದು ಅಲ್ಲ ಇಷ್ಟೆಲ್ಲ ಮೋಸ ಹೋಗಿ ಪೊಲೀಸರ ಕೈ ಮಕ್ ಉಗಿಸ್ಕೊಂಡ್ ಬಂದ್ರು ನಿನಗ ಬುದ್ಧಿ ಬಂದಿಲ್ಲ ಅಂದ್ರೆ ನೀನಂತ ಎಂತ ಲಾಜಿಗೆಡಿ ಇರ್ಬೇಕು ನೀನು ನಾಚಿಗೆಡಿ ವೈದಂದ್ರೆ ಎದ್ದೇಳ ಮ್ಯಾಕ ನನಗೆ ಯಾಕ್ರಿ ನಾಚಿಕೆ ಬರ್ಬೇಕು ಅಯ್ಯೋ ದೇವ್ರೆ ಗಂಡ್ಮಕ್ಳೆಲ್ಲ ಇಸ್ಪೀಟು ಅದು ಇದು ಆಡಿ ಕಂಡ ಬಟ್ಟಿ ರೊಕ್ಕ ಹಾಳು ಮಾಡ್ತಾರಂತ ಏನ ತಿಳಿಲಾರ್ದ ಆಗಿದ್ದು ತಪ್ಪೀಗ ನೀವು ಇಷ್ಟೆಲ್ಲ ಮಾಡ್ತಿರಲ್ರಿ ನಾವೇ ಮಾಡಂಗಿಲ್ಲ ತಕ್ಕರಿ ಇದು ನಮ್ಮ ಅಕ್ಕಂದ್ರ ಹಿಂಗ್ ಮಾತಾಡಿ ಅಕ್ಕ ನೀನು ನೀ ಯಾರಿಗೂ ಎದ್ರಬೇಡಿ ಅಕ್ಕ ನೀನು ಇದು ಒಂದು ಮಂಕ್ರಿ ಹಾಗಲ್ ಕೈಗ ಬೇವಿನ ಕೈ ಸಾಕ್ಷಿ ಆದಂಗ ಆಗೈತೆ ನೋಡಿ ನಮ್ಮ ಮನ್ಯಾಗ ನೋಡು ರೇಣಿ ನೀನು ಮಾತ್ರ ಹಾಡ್ಬೇಡ ಯಾಕೆ ಆಡಬಾರ್ದು ನಾ ಆಡಕ್ಕೆ ಅದು ನನ್ನ ರಕ್ತಗತವಾಗಿ ಬಂದ್ಬಿಟ್ಟತದು ನಮ್ಮ ಅಜ್ಜ ಅವ್ರ ಅಜ್ಜ ಮುತ್ತಜ್ಜನ ಮುತ್ತಜ್ಜ ಇದ್ನಲ್ಲ ಅವನೇನ ಸಂಗೀತದಾಗ ಪಂಡಿತ್ನಿದ್ದಂತ ಆ ರಕ್ತ ನನ್ನ ಮೈಯಾಗ ಹರಿಯಾಕ ಕುಂತೈತಲ್ಲ ಅದಕ್ಕೆ ಓಟು ಈಗ ಹಾಡೋದ್ ಕಲ್ಯಾಕ್ ಕುಂತ ನಾನು ಅದಕ್ಕೂ ಕಲ್ಯಾಕ್ ಮಾಡ್ರಿ ನೀವು ಅದೇನಂತಾರಲ್ಲ ನಾಯಿ ಬಾಲ ಯಾವತ್ತಿದ್ರು ಡೊಂಕ ಅದಕ್ಕೆಲ್ಲ ಬುದ್ಧಿ ಬರ್ಬೇಕು ಅದು ಯಾವಾಗ ನೆಟ್ಟಗೆ ಆಗ್ಬೇಕು ತಪ್ಪೆ ಮಾಡದವ್ರು ಎಲ್ಲವ್ರೇ ಅಪ್ಪಿ ತಪ್ಪಿ ತಪ್ಪಾಗುತ್ತೆ ಬಾಳೆ ಕೂಡ ಕಪ್ಪಾಗುತ್ತೆ ತಿದ್ಕೊಳ್ಳಕ್ಕೆ ದಾರಿ ಐತೆ ತಪ್ಪು ಮಾಡದವ್ರು ಯಾರವ್ರೇ ತಪ್ಪೆ ಮಾಡದವ್ರು ಎಲ್ಲವ್ರೇ ತಪ್ಪೆ ಮಾಡದವ್ರು ಎಲ್ಲವ್ರೇ ಈ ಜನದಾಗ ನಿನಗೆ ಬುದ್ಧಿ ಬರಂಗಿಲ್ಲ ಬಿಡು ನೋಡ್ರಿ ಜಯಕರ ನೋಡ್ರಿ ಇಷ್ಟ ಹದ್ ಮೀರ್ ನಿಂತೈತ್ ನೋಡ್ರಿ ಇದು ನಾಚಿಗೇಡಿದು ನೋಡ್ರಿ ಸುಮ್ನೆ ದಿನಿ ಅಂತ ಜಾಸ್ತಿ ಬೈಬೇಡ್ರಿ ಮತ್ತ ಯಾರು ಮಾಡದ್ ಮಾಡಿಲ್ ತಗೋರಿ ನಾನು ಅಲ್ರಿ ಜಯಕರ ನೀವು ಏನಾರ ಹಿಂಗತೆ ಮಾಡಿದ್ರೆ ನಿಮ್ಮ ಮನೆಯವ್ರು ಸುಮ್ನೆ ಇರ್ತಿದ್ರೇನ್ರಿ ಇಲ್ರಿಪ್ಪ ನಮ್ಮ ಮನೆಯವ್ರು ಸುಮ್ನೆ ಇರ್ತಿದ್ರೆ ಏನಿಲ್ಲ ಗೊತ್ತಿಲ್ಲ ಆದ್ರೆ ನಾನು ಮಾತ್ರ ಜೀವ ಸಹಿತ ಇರ್ತಿದ್ದಿಲ್ಲ ಕೋತಂಬರಿ ಗಿಡಕರಾಗಿ ಊರ್ಲಕ್ಕರ ಸಾಯ್ತಿದ್ದೆ ನಾನು ಜೀವನದಾಗ ಕಷ್ಟಗಳು ಬರ್ತಿರ್ತಾವು ಹೋಗ್ತಿರ್ತಾವು ಅದಕ್ಕೆಲ್ಲ ಸೀಸೈಡ್ ಮಾಡ್ಕೊಂತ ಕುಂತ್ರ ಆಕೇತನೋ ಇಲ್ಲವೋ ಇಲ್ಲ ನಾನು ಎದ್ರಂಗಿಲ್ಲ ಸೋಲೆ ಗೆಲುವಿನ ಮೆಟ್ಟಿಲು ಏನಾರ ಮಾಡ್ಕೊಂಡು ಹಾಳ್ಗುಂಡೆ ಬಿದ್ದು ಇನ್ನು ಮೇಲಿಂದ ಖರ್ಚಿಗೆ ನಂಗೆ ಏನಾರ ರೊಕ್ಕ ಕೇಳಿದಿ ನೋಡ್ ಮತ್ತೆ ನಾನು ಏನ್ ಮಾಡ್ತೀನಿ ಅಂತ ಕೇಳಂಗಿಲ್ಲ ಹೋಗ್ರಿ ಇನ್ನ ಕೊಟ್ಟಿದ್ರಿ ಅದು ಏಟ್ ಮಾತಾಡ್ತಿದ್ರೆ ನನ್ನ ಮಗ ದುಬೈನಾಗದನಲ್ಲ ಅವ್ನು ಕೊಡ್ತಾನೆ ಹೋಗ್ರಿ ನೀವು ಕೊಡ್ಲಿಲ್ಲ ಅಂದ್ರೂ ಆಟ ಓದ್ ಕೊಡ್ಲಿ ನಿನ್ನ ನಾಲ್ಕು ನನ್ನ ಮಗ ಅದನಲ್ಲ ಅವನ್ನ ಕೊಡಿ ಅಲ್ಲಿ ಮಟ್ಟ ನಂಗೆ ಕೇಳಂಗಿಲ್ಲ ಅಲ್ಲ ನಾ ಕೊಡಂಗೂ ಇಲ್ಲ ಬಿಡು ಮನಿಗೆ ಬಂದ್ರತಾಗ ಒಂದ್ 2 ದಿನ ನೆಮ್ಮದಿಯಾಗಿತ್ತು ನೋಡ್ ಮನಿ ಈಗ ಏನಾಗೈತೆ ನಾ ಮತ್ತೆ ಚಾಲು ಮಾಡ್ಯಾಳ ನಾಯಿ ಹೋದ್ರದಂಗೆ ಗೊತ್ತಿರ್ತೈತಿ ಅಂಗಳ ಬಾಗಲ ಹಾಕೊಂತ ಅದೇನು ಹಾಡ್ತೈತೋ ಇವ ಜೇಕ ನೋಡ್ದೇನು ಮೊನ್ನೆರ ಅಷ್ಟೆಲ್ಲ ರೊಕ್ಕ ಹೋತು ಪೊಲೀಸ್ ಕಂಪ್ಲೇಂಟಿಗೆ ತಿರ್ಗಾಡಿದ್ಲು ಮನೆಗೆಲ್ಲ ಬೈಸ್ಕೊಂಡ್ಲು ಈಗ ಮತ್ತೆ ಹಾಡಾಡ್ಕೋತ್ ಕುಂತಾಳ ಇದಕ್ಕೆ ನಾಚಿಕೆ ಮಾನ ಮರ್ಯಾದೆ ಐತಿ ಏನಿಲ್ಲ ಅಂತೀನಿ ನಾನರ ಯವ್ವ ರೊಕ್ಕ ಐತಲ್ಲ ಮಾಡ್ತೈತಿ ನಮ್ಮಂಗ ದುಡ್ಯಾಕ ಹೋಗು ಮನೆ ಕೆಲಸ ಮಾಡು ಅಂದಿದ್ರ ಗೊತ್ತಾಕಿತ್ತು ಈಗ ಬಾಲಿ ಜೈ ಬಾ
ಪಾಪ ಜೈ, ನೀನು ನನಗ ಅದೆಷ್ಟು ಸಮಾಧಾನ ಮಾಡ್ದೇವ. ಅಯ್ಯೋ ರೇಣಕ್ಕ ನಿನಗ್ ಹಿಂಗಾಗ್ಬಾರ್ದಿತ್ತು, ಅಯ್ಯೋ ರೇಣಕ್ಕ ನಿನಗ್ ಹಿಂಗಾಗ್ಬಾರ್ದಿತ್ತು ಅಂತ. ಥೋ ಭಾರಿ ಸಂಕಟ ಪಟ್ಟಿ ಬಿಡವ. ನನಗ್ ಹಂಗಾಗಿದ್ದಕ್ಕ ಪಾಪ ನಿನಗ ಭಾರಿ ಖುಷಿ ಆಗಿತ್ತಲ್ಲ. ಅಲ್ಲಲ್ಲ ದುಃಖ ಆಗಿತ್ತಲ್ಲ. ಅದು ರೇಣಕ್ಕ, ನಾನು ಇನ್ನೊಮ್ಮೆ ಬರ್ತೀನಿ ತಗರವ, ನಂಗ ಅರ್ಜೆಂಟು ರತ್ನವನ್ನ ಹೊಲಕ್ ಹೋಗೋದೈತಿ. ಅಲ್ಲ ನಿಂದರ ಪಾಪ ನೀನು ನಂಗ ಭಾಳ ಸಹಾಯ ಮಾಡ್ದಿಲ್ಲ, ಅದು ಹೇಳಕ್ ಕುಂತಿದ್ದೆ. ಇಲ್ಲವ ಬರ್ತೀನಿ ತಡಿ ನಾ. ಏನ್ ನಿಂದ್ರಲಿ ನೋಡಿದಿರ್ಲಿ ಶಂಕ್ರಿ ಹೆಂಗ್ ಓಡೋದ್ಲ ಬೇಂಗ್ಲಿ. ಹಂಗ ನಗುತ್ತಾಳ, ಹಂಗ ಹಲ್ಕಿಸ್ಕೊಂಡ್ ನಿಂತು ಬಿಟ್ಟ ಪೊಲೀಸ್ ಸ್ಟೇಷನ್ಯಾಗ ಆ ಗೋವಿಂದನ್ ಮನಿ ಮುಂದ. ಹಲಕಟ ಬಾಡೆ ಆ ಗೋವಿಂದ ನಂಗ ಅವಾಗ ಗೊತ್ತಾಗ್ಬೇಕಿತ್ಲೆ, ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಅಂತ. ಅದು ಲೇಟಾಗಿ ಗೊತ್ತಾತ್ ನೋಡ್ ನನಗ. ಅವರು ಜಾಗೃತಿ ಅಂತ ಹೇಳಿದ್ರು ಜಾತಕದಾಗ. ಥೋ ನಾನು ಕೇಳಲೇ ಇಲ್ಲ. ಇನ್ಮೇಲೆ ಜಾತಕ ನೆಟ್ಟಗ್ ನೋಡ್ತೀನಿ. ಹೌದ್ಯಾಕ ಹಂಗ ಮಾಡಿ ನೀನು. ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ ಪ್ಲೀಸ್. ನಮ್ಮ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸುಚಿತ್ರಾ ಏನ್ ಮಾಡಕ್ ಕುಂತೀವಾ? ನಾನ್ ಸೊಸಿಯ ಸೋದರ ಸೊಸಿಯ ಬಾರವಾ ಎತ್ತಿ. ಅಲ್ಲವಾ ನಾನು ಬಂದಿನಿ. ಅತ್ತಿ ಮಾವ ಅನ್ನ ನನಗೇನು ಗಾಳಿಗೆ ಬಿಟ್ಟೇನು? ಏ ಸುಮ್ಕಿರಿ, ನಿಮ್ಗೇನ್ ಗೊತ್ತಾಯ್ತೈತಿ? ನಾವಿಬ್ರು ಮಾತಾಡಕ್ ಕುಂತೀವಿ ಅತ್ತಿ ಸೊಸಿ. ನಿಮ್ದು ಒಂದತ್ತಾಗ ಸುಮ್ಕಿರಿ ನೀವು. ಬರ್ರಿ ಮಾವ ಯತಿ ಹೋಗ್ ಬರ್ತೀನಿ ಅಂತ 2 ದಿನ ಏನೋ ಹೋಗೋದು. ನಂಗೆ ಎಷ್ಟು ಬ್ಯಾಸರ ಆತ್ ಗೊತ್ತನೋ. ಅಲ್ಲವಾ 7 ದಿನ ಅಂತ ನಾನು ಇಲ್ಲೇ ಇರಕಾಕೈತಿ? ಹೇಳು ನೀನ ಹೇಳು. ನಂದು ಮನಿ ಮಠ ಎಲ್ಲ ಐತ್ವಾ, ಹೀಗೆಲ್ಲ ಜಾಣೆ ಆಗಿತ್ತಕೋ ಎಲ್ಲ ಕಲ್ಕೊಂಡಿ. ಮತ್ ಅತ್ತಿ ಬೇಕು ಅಂತ ಹೇಳಕ್ ಕುಂತೀನ? ಅದು ಹಂಗಲ್ಲತ್ತಿ. ಹಂಗೂ ಇಲ್ಲ ಹಿಂಗೂ ಇಲ್ಲ. ಈಗ ನಿನ್ನ ಮನೆ ಬಾಳೆನ ನೀನ ಮಾಡ್ಕೊಂಡು ಹೋಗ್ಬೇಕು. ಈಗ ದರ್ರ ಒಂದು ಕಲಿಸ್ಕೊಟ್ಟಿನಿಲ್ಲ. ಹೌದತ್ತಿ. ಆತಗೋ ಬಾ. ಏನವ ಅರ್ಜೆಂಟಾಗಿ ಕರ್ದಿ? ಏನಿಲ್ಲತ್ತಿ, ಅಪ್ಪವ ವಾಷಿಂಗ್ ಮಷಿನ್ ಕೊಟ್ಟೋಗಿದ್ರಲ್ಲ, ಅದನ್ನ ತಗೊಂಡ್ ಹೋಗ್ಬಿಡು. ಅಲ್ವಾ ನಿನಗ್ ಕೊಟ್ಟಿದ್ದು ನಾನ್ ಹೆಂಗ್ ತಗೊಂಡ್ ಹೋಗಕ್ಕಾಕತಿ? ಬ್ಯಾಡವಾ ಬ್ಯಾಡ. ಅದು ಹಂಗಲ್ಲತ್ತಿ, ಅವಿನಾಶ್ಗ ಸುತಾರಾಮ್ ಇಷ್ಟ ಇಲ್ಲ. ಅದು ವಾಷಿಂಗ್ ಮಷಿನ್ ಬಂದಾಗಿಂದ ನನಗ ಅವನಿಗೆ ಜಗಳ ಆಗ್ಬಿಡ್ತು. ಅಲ್ಲ ನಾವಿಬ್ರು ಖುಷಿಯಾಗಿರ್ಲಿ ಅಂತ ಅಪ್ಪ ಅವ ಕೊಟ್ಟಿದ್ದು. ನಾವಿಬ್ರು ಅದ್ರ ಸಂಬಂಧ ಜಗಳ ಆಡ್ಬಿಟ್ರ ಅದು ತಂದು ಏನು ಉಪಯೋಗ? ಅಷ್ಟಕ್ಕೂ ಕೈಯಿಂದನ ತೊಳಿತೀನಿ. ಇಲ್ಲಿ ಬಾಜು ಅಂಜಲಿ ಅಕ್ಕದಾರಲ್ಲ, ಅವರ ಕಲಿಸ್ಕೊಟ್ರು. ಇಷ್ಟ ಈಜಿ ಅಂತ ಹೇಳ್ಕೊಟ್ರ ನಾನು ಹಂಗ ಮಾಡಾತೀನಿ. ಅವಿನಾಶ್ ತಂದು ಕೊಡ್ತಾನತ್ತಿ. ಮುಂದೊಂದಿನ ನನಗೆ ಅವನ ಮೇಲೆ ಭಾಳ ವಿಶ್ವಾಸ ಐತಿ, ಅವಿನಾಶನ್ ಮೇಲೆ. ಅದಕ್ಕ ಏನ್ ಹೇಳ ಲಗು ಲಗುನ? ಏನಿಲ್ರಿ ಅತ್ತಿ, ಅದು ವಾಷಿಂಗ್ ಮಷೀನು ಬ್ಯಾಡ ನಮ್ಗ. ಅವಿನಾಶ್ಗೆ ಇಷ್ಟ ಇಲ್ಲ. ಅದನ್ನ ತಗೊಂಡ್ ನಾವೇನ್ ಮಾಡೋದೈತಿ? ಅದಕ್ಕ ಅತ್ತಿಗ ತಗೊಂಡ್ ಹೋಗಂತ ಹೇಳೇನಿ. ಅಲ್ಲ ಅದೇನಂತಾರಲ್ಲ, ಮಂದ್ಯಾಗ ಕೊಟ್ಟು ಸಂಧ್ಯಾಗ ಇಸ್ಕೊಂಡು ಹೋದ್ರ ನಂಗ ಆತಲ್ಲಿದು. ಕೊಡ್ಬೇಕು ಯಾಕ, ತಗೊಂಡ್ ಹೋಗ್ಬೇಕು ಯಾಕ? ಅಲ್ಲ ಮಂಜವ್ವ ನಿಂಗರ ಬುದ್ಧಿ ಬ್ಯಾಡನು? ಈಗೇನ ಕೊಡ್ತಾಳ, ನೀ ತಗೊಂಡ್ ಹೋಗ್ಬಿಡ್ತೀನ? ಅತ್ತಿ ಮನಿಗ್ ಕೊಟ್ಟಿದ್ದದು. ನಮಗೇನ್ ಕಿಮ್ಮತ್ತಿಲ್ಲನೋ ಆಟು? ಅತ್ತಿಯರ ನಮ್ಮ ಅತ್ತಿಯೇನೋ ಬೇಕಂತ ಕೇಳಕ್ ಬಂದಿಲ್ರಿ. ನಮ್ಮ ಅತ್ತಿಯರ್ಗೆ ಏನು ಕಮ್ಮಿ ಆಗಿಲ್ಲ. ಅವರು ಬೇಕಂದ್ರೆ 100 ವಾಷಿಂಗ್ ಮಷಿನ್ ತಗೋಬಹುದು, ಅಷ್ಟೈತ್ ಅವ್ರಿಗೂ. ಈ ಒಂದು ವಾಷಿಂಗ್ ಮಷಿನ್ಗೆ ಏನು ಅವ್ರು ಕುಂತಿಲ್ಲ. ಏನೇನಾರ ಮಾತಾಡ್ಬೇಡ್ರಿ ಅತ್ತೀರ. ಆದ್ರೆ ಆ ವಾಷಿಂಗ್ ಮಷಿನ್ ಬಂದಾಗಿಂದ ನಾನು ಅವಿನಾಶ ಜಗಳ ಆಡ್ಬಿಟ್ಟಿರಿ ಅತ್ತೀರ. ನಮ್ಮಿಬ್ರು ನಡ್ಬರ್ಕ ಜಗಳ ಆಗುವಂತ ಸಾಮಾನು ಇಟ್ಕೊಂಡು ನಾವೇನ್ ಮಾಡುದೈತಿ? ಅದಕ್ಕೆ ರೀ ಅತ್ತೀರ ನಮ್ಮ ಅತ್ತಿಗ ತಗೊಂಡು ಹೋಗಂದೀನಿ. ಇವ ಬ್ಯಾಡವ ಇವ. ಮಂದಿ ಮುಂದೆ ಕಿಮ್ಮತ್ ತೆಗಿಬೇಡ ನೋಡಿ ನೀನು. ಇಂಥವೆಲ್ಲ ಮಾಡಿ ಹಚ್ಕೊಡು. ನಿಮ್ಮ ಅವ್ವ ಅಪ್ಪಗ ಫೋನ್ ಹಚ್ಕೊಡು. ಹಿಂಗತೆ ವಾಷಿಂಗ್ ಮಷಿನ್ ಕೊಡ್ಬೇಕು ಯಾಕ, ತಗೊಂಡು ಹೋಗ್ಬೇಕು ಯಾಕ ಅಂತ ಕೇಳ್ತೀನಿ. ಅತ್ತಿ ಅಂದ್ರ ಕಿಮ್ಮತ್ತಿಲ್ಲನು? ಅತ್ತಿ ಮನಿ ಕಿಮ್ಮತ್ ತೆಗೆದಿಟ್ಟಿರಿ ಎಲ್ಲರ. ಅದಕ್ಕೆ ಇದ್ದಂತವ್ರ ಮನಿ ಹೆಣ್ಣನ ತರಕ್ ಹೋಗಂಗಿಲ್ಲ. ಬಡವ್ರ ಮನಿ ಹೆಣ್ಮಕ್ಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾವ್. ನೀನಂಗ ಅಡ್ಡೂರಂಗಿಲ್ಲವು. ತಡಿವ ಸುಚಿತ್ರ, ನಾ ಮಾತಾಡ್ತೀನಿ. ಯಾಕೆ ಮಾತಾಡಿ ಕೆಟ್ಟಾಗ್ತಿ? ತಡಿ. ಅಲ್ರಿ ಅಕ್ಕರ, ನೀವು ಹೇಳ್ದನು ಬರಬರಿ ಐತಿ. ನಾ ಇಲ್ಲ ನಂಗಿಲ್ಲಪ್ಪ. ಅದು ವಾಷಿಂಗ್ ಮಷಿನ್ ಯಾರಿಗೆ ಕೊಟ್ಟಿದ್ದು? ಅವ್ರ ಮಗಳಿಗೆ ಕೊಟ್ಟಾರ. ಅವ್ರ ಮಗಳಿಗೆ ಅದು ವಾಷಿಂಗ್ ಮಷಿನ್ ಬೇಕಾಗಿಲ್ಲ ಅಂದ್ಮೇಲೆ ನೀವು ಯಾಕಷ್ಟು ಜಗಳ ಆಡ್ತೀರಿ, ಮಾತಾಡಿ ಕೆಟ್ಟಾಗ್ತೀರಿ ಸೊಸಿ ಮುಂದ? ಆಕೆ ಎರ್ಬಿ ತೊಳ್ಯಾಕಿ, ಆಕಿಗ್ ಬೇಕಂದ್ರೆ ಇಟ್ಕೊಂತಾಳು, ಬ್ಯಾಡಂದ್ರೆ ಬಿಡ್ತಾಳು. ಅದು ಹೆಂಗಾಗ್ತತಿ? ಅವಿನಾಶ ಚಿಕ್ಕಮ್ಮರ ಬರ್ರಿ. ನಾವು ಬಂದು ಬಹಳ ಹೊತ್ತಾತಪ್ಪ. ನೀ ಎಲ್ಲಿ ಹೋಗಿದ್ದಿ? ಒಳಗಿದ್ದೀರಿ. ಹಂಗ ಸ್ವಲ್ಪ ಅಡ್ಡಾಗಿದ್ದೆ, ನೀವು ಬಂದಿದ್ದು ನಂಗೆ ಗೊತ್ತಾಗ್ಲಿಲ್ಲ ನೋಡ್ರಿ. ಇರ್ಲಿ ಬಾರಪ್ಪ. ಅದು ವಾಷಿಂಗ್ ಮಷೀನು ಸುಚಿತ್ರ ಅವಿನಾಶ್ಗೆ ಇಷ್ಟ ಇಲ್ಲ, ತಗೊಂಡೋಗು ಅಂತ ಕುಂತು ಬಿಟ್ಟಾಳಪ್ಪ. ಈಗ ತಗೊಂಡು ಹೋದ್ರ ನಿಮ್ಮವ್ ಬೈತಾಳ, ಬಿಟ್ಟು ಹೋದ್ರ ಸುಚಿತ್ರ ಬೈತಾಳ. ನಾ ಏನ್ ಮಾಡ್ಲಿ ನೀನ ಹೇಳ. ಚಿಗವ್ವ, ಅದು ಅತ್ತಿ ಮತ್ತ ಮಾವುಗ ಗೊತ್ತಾದ್ರ ಸುಮ್ಕ ಬ್ಯಾಸರ ಮಾಡ್ಕೊಂತಾರ. ಮಂದಿ ಕೊಟ್ಟು ರೊಕ್ಕ ತಗೊಂಡ್ರು ಅನ್ನಂಗ ಆಕೈತಿ. ಅದಕ್ಕೆ ನಾವು ನೀವು ಒಂದ ಮನೆಯವ್ರಿದ್ದಂಗ ನೀವ ತಗೊಂಡು ಹೋಗ್ಬಿಡ್ರಿ. ಮುಂದೊಂದಿನ ನಾನ್ ದುಡ್ದು ನಾನು ತಗೊಂತೀನಲ್ಲ ಅಂತ ನಿಮಗ ತಗೊಂಡು ಹೋಗಕ್ ಹೇಳ್ಯಾಳ್ರಿ ಸುಚಿತ್ರ. ಅಲ್ಲ 4 ಮಂದಿ ಕಿಮ್ಮತ್ತಿಲ್ಲ, ನಮ್ದು ಮಾನ ಮರ್ಯಾದೆ ಉಳಿತನು? ಬೇವ ಮಾನ ಮರ್ಯಾದೆ ಏನು ಕಡಿಮೆ ಆಗಂಗಿಲ್ಲ. ಏನು ಹೆಣ್ಮಕ್ಳು ನಮ್ಮ ಮನ್ಯಾಗ ಒಂದಿಷ್ಟು ಜನ ಅದರ ಅಡ್ಡದಿಡ್ಡಿ ಮಾತಾಡೋರು ಇಲ್ಲ ನಂಗಿಲ್ಲ. ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಈಗ ಅದು ವಾಷಿಂಗ್ ಮಷಿನ್ ನನಗರ ಇರೋದು ಇಷ್ಟ ಇಲ್ಲ. ಅದು ಹೆಂಗಾಕಿತ್ಲ? ಈಗ ಅವ್ರು ಕೊಟ್ಟ ಬಿಟ್ಟಾರ, ನಾವು ತಗೊಂಡ ಬಿಟ್ಟೇವಿ. ಅದು ನಮ್ಮನಿದು ಅಂತ ಪೂಜೆನ ಮಾಡ್ಬಿಟ್ವಿ. ಅದು ಒಂದ್ ಇರ್ಲಿ ತಗೋಲ, ಬೇಡ. ಇಲ್ಲವಾ ಮಂದಿ ಎಲ್ಲ ಮಾತಾಡ್ಕೊಂತಾರ. ಅದು ಸುಚಿತ್ರ ಅವ್ರ ತವ್ರ ಮನಿ ಆಸ್ತಿಗ ಆಸಿ ಬಿದ್ದ ನಾನ್ ಸುಚಿತ್ರ ಮದ್ವಿ ಮಾಡ್ಕೊಂಡಿನಿ ಅಂತ. ನಂಗೆ ಹಂಗೆಲ್ಲ ಅನ್ಸ್ಕೊಳಕ್ ಇಷ್ಟ ಇಲ್ವೇ. ನನಗ ಅವ್ರ ಮನಿದ್ 1 ರೂಪಾಯಿನೂ ಬೇಡ. ನಾ ದುಡ್ದು ನಾನು ಮುಂದೆ ಬರ್ತೀನಿ ಬೇ. ಇವತ್ತಲ್ಲ ನಾಳೆ, ಇವತ್ತು ಕಷ್ಟ ಇರ್ಬೋದು, ನಾಳೆ ಸುಖ ಬಂದ ಬರ್ತತಿ. ಕಾಯು ತಾಳ್ಮೆ ನನ್ನಲ್ಲಿ ಐತಿ. ನಾನೇ ನಿನಗೆ ಯಾವ್ದಕ್ಕರ ಕಮ್ಮಿ ಮಾಡಿ ನೆನ್ಬೇಯವ ಹೇಳು. ತಗೋರಿ ಅಕ್ಕರ, ಇದು ವಾಷಿಂಗ್ ಮಷಿನ್ ಅಲ್ಲ,
ತಗೊಂಡೋಗ್ಬಿಡ್ರಿ. ನನ್ನ ಮಗ್ಗ ನನ್ನ ಸೊಸಿಗ ಇಷ್ಟ ಇರ್ಲಾರ್ದು ಸಾಮಾನ್ ಈ ಮನ್ಯಾಗ ಇರಂಗಿಲ್ರಿ. ಹೌದ್ರಿ. ಮತ್ತ ನನ್ನ ಮಗನ ಮೇಲೆ ನನಗೆ ನಂಬಿಕೆ ಐತ್ರಿ. ಅವ ಒಂದ್ 20 ವರ್ಷದಿಂದನ ದುಡಿಯಾಕ ಕುಂತಾನ. ಏನ್ ರೇಖಾ 10 ವರ್ಷದವ ಇದ್ದ, ಅವಾಗಿಂದನ ಸಣ್ಣ ಪುಟ್ಟ ಕೆಲಸ ಮಾಡ್ಕೋತಾನ ಸಾಲೆಲ್ಲ ಬಿಟ್ಟು ಇದಕ್ಕ ನಿಂತು ಬಿಟ್ಟ. ಇಷ್ಟು ಜನರನ್ನ ಸಾಕಿ ಸಲಹೆನಂತ ವಾಷಿಂಗ್ ಮಷೀನು ಫ್ರಿಜ್ ಇವೆಲ್ಲ ಎಂತ ಲೆಕ್ಕರಿ, ಅವೆಲ್ಲ ದುಡ್ಡು ತರ್ತಾನ ನನ್ನ ಮಗ. ನನಗೆ ನಂಬಿಕೆ ಐತಿ. ಈಗ ತಗೊಂಡೋಗ್ಬಿಡ್ರಿ. ಅಲ್ರಿ ಅದ್ ನಿಮಗ್ ಗೊತ್ತಾಗಂಗಿಲ್ಲ. ಏ ಸುಮಿತ್ರಿ ಸುಮ್ನಿರ, ಅದು ಅವ್ರ ಮಾವನ ಆಸ್ತಿ, ನಮ್ದ್ರಾಗ ಏನಿಲ್ಲ. ಅವಿನಾಶ್ಗ ಇಷ್ಟ ಐತಿ ಅಂದ್ರೆ ಇರ್ಲಿ, ಬ್ಯಾಡ ಅಂದ್ರೆ ಬ್ಯಾಡ. ಅದು ಅವಿನಾಶ ಮತ್ತ ನೀವು ಇಷ್ಟು ಹೇಳಕ್ ಕುಂತೀರಿ, ತಗೊಂಡೋಗ್ಲಿಲ್ಲ ಅಂದ್ರೆ ನಮ್ಮ ಸುಚಿತ್ರಾಗನು ಬ್ಯಾಸ್ರ. ಹೆಂಗ ಬರ್ತಾ ನಮ್ಮ ಗಾಡ್ಯಾಗ ಬಂದಿವಲ್ಲ, ಮೇಲೆ ಟಾಪ್ ಮೇಲೆ ಇಟ್ಕೊಂಡು ಹೋಗ್ಬಿಡ್ತೀವಿ. ಅಂದ್ರೆ ನಮ್ಮ ಅಣ್ಣನ ಮನೆಗಿಂದ ಒಂದಿಬ್ಬರು ಕೆಲಸದಾಳನ್ನು ಕರ್ಕೊಂಡ ಬಂದೇನ್ರಿ. ಒಟ್ಟು ಕೆಲಸ ಐತಿ ಅಂತ ಅವ್ರ ಗಾಡ್ಯಾಗ ಕಟ್ಟಿ ಬಿಡ್ತಾರ. ತಗೊಂಡೋಗಿ ನಮ್ಮ ಮನ್ಯಾಗ ಇಳಿಸ್ಕಂತನಿ. ಅಷ್ಟ ಮಾಡ್ಬಿಡ್ರಿ ಅಕ್ರ, ಪುಣ್ಯ ಬರ್ಲಿ ನಿಮ್ಗ. ಒಟ್ನ್ಯಾಗ ಬೀಗ್ರ ಗೊತ್ತಾಗ್ಬಾರ್ದು ಅಷ್ಟೇ. ಹ್ಞೂ ರೀ, ಪಾಪ ನಮ್ಮ ಅಣ್ಣ ಅತಿಯಮ್ಮ ಸುಚಿತ್ರ ಅಂದ ಚಿಂತಿರಿ ಅವ್ರಿಗೆ. ಮನಿ ಅಳಿಯನ್ನ ಮಾಡ್ಕೋಬೇಕು ಅಂತ ಅವ್ರಿಗೆ ಭಾರಿ ಆಸೆ ಐತ್ರಿ. ಆದ್ರ ಅಳಿಯ ಬಂಗಾರದಂತ ಅಳಿಯ ಸಿಕ್ಕನ್ರಿ. ಸುಳ್ಳ ಯಾಕೆ ಅನ್ಬೇಕು, ಮನುಷ್ಯ ಅಂದ್ಮೇಲೆ ಸ್ವಾಭಿಮಾನ ಇರ್ಬೇಕ್ರಿ. ನಾವು ದುಡಿದು ಮಾಡ್ತೀವಿ ಅನ್ನೋ ಛಲ ಇರ್ಬೇಕು ಮನುಷ್ಯ ಅಂದ್ಮೇಲೆ. ಮುಂದೊಂದ್ ದಿನ ಎಲ್ಲ ಅವಿನಾಶಿಂದ ಬಿಡ್ರಿ, ಆದ್ರ ಅವನಿಗೆ ಯಾವ್ದು ಆಸೆ ಇಲ್ಲ ನೋಡ್ರಿ. ನಮಗ ಅದು ಭಾಳ ಇಷ್ಟ ಆತ. ಅವಿನಾಶ, ನಾ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಪ್ಪ. ನಮ್ಮ ಅಣ್ಣಗೂ ಆರಾಮಿರಂಗಿಲ್ಲ. APMC ಮತ್ತ ಅದು ಫ್ಯಾಕ್ಟ್ರಿ, ಅದು ಗಾರ್ಮೆಂಟ್ಸು ಎಲ್ಲ ನೋಡ್ಕೊಳಕ್ ಆಗಂಗಿಲ್ಲ. ನಾ ಹೇಳುದಾದ್ರ ನಿನ್ ಕೆಲ್ಸಕ್ಕೆ ಹೋಗು, ಆದ್ರೆ ಇಲ್ಲೂ ಸ್ವಲ್ಪ ಕಣ್ಣ ಆಡಿಸ್ತೀರಪ್ಪ. ಇಲ್ಲಂದ್ರೆ ಅವಾಗ ಸುಚಿತ್ರ ಹಂಗೆ ಕಳಿಸು. ಒಟ್ಟು ಇಬ್ರು ಸೇರಿ ಮಾಡ್ಕೊಂಡು ಹೋಗ್ರಪ್ಪ. ಹ್ಞೂ ಚಿಗವ್ವ, ಆದ್ರೆ ನಾನು ರೊಕ್ಕ ತಗೊಳಂಗಿಲ್ಲ. ಹೋಗಿ ಬರ್ತೀನಿ, ನೋಡ್ಕೊಂತೀನಿ. ಹ್ಞೂನಪ್ಪ. ಮುಂದೊಂದ್ ದಿನ ಎಲ್ಲ ನಿಂದಲ್ಲ, ಪಗಾರ ತಗೊಂಡಾರ ಏನು ಮಾಡ್ತಿ ಮಾಡಪ್ಪ. ಹೋಗ್ಕೋತ ಬರ್ಕೋತ ಇರ. ಇದ್ರ ಭಯಕ ನನ್ನ ಕಡಕ್ ರೊಟ್ಟಿ. ಅಯ್ಯೋ ನಾವಲ್ಲಿ ಬಯ್ಯೋ ಇಂಥ ದೊಡ್ಡ ಫ್ರಿಜ್, ಅದು ಹೆಂಗೆ ಕೊಟ್ಟು ಕಳಿಸ್ಲಿ ನಾನು? ಅಯ್ಯೋಯ್ಯೋ ಫ್ರಿಜ್ಜು ಇವ್ವ 45,000 ಐತೋ, ಏನು 50,000 ರೂಪಾಯಿ ಐತು. ಈ ಹಲಕಟ ಬಾಡ್ಯ ನಮ್ಮ ಅವಿನಾಶ ದುಡಿಯೋದು 10,000 ರೂಪಾಯಿ, ಬಡಾಯಿ ಕೊಚ್ಕೊಳ್ಳೋದು 1 ಲಕ್ಷ ರೂಪಾಯಿಕ. 10,000 ರೂಪಾಯಿದಾಗ ಮನಿನ ನಡೆಯಂಗಿಲ್ಲ. ಇವ ವಾಷಿಂಗ್ ಮಷೀನ್ ಯಾವಾಗ ತರಬೇಕು? ನಾವು ಯಾವಾಗ ಸುಖದ ಸುಪ್ಪತ್ಯಾಗ ತೇಲಾಡ್ಬೇಕು ನೋಡು. ಅವಿನಾಶ, ನಾ ಬರ್ತೀನಪ್ಪ. ನಮ್ಮ ಅತ್ತಿ ಜಗ್ ಭಯ ಕುಂತಾಳ. ಅಲ್ಲಿ ನಮ್ಮ ನಾದ್ನಿನೂ ಬಂದಾಳಂತ 4 ದಿನ ಇರಾಕ. ಅದಕ್ಕೆ ನಾನು ಬರ್ತೀನಪ್ಪ. ಅಲ್ರಿ ಇಲ್ಲಿ ಮಟ ಬಂದಿರಿ, ಹಂಗ ಹೆಂಗ್ ಹೋಗ್ತೀರಿ? ಊಟ ಮಾಡ್ಕೊಂಡು ಹೋಗ್ರಿ. ಇಲ್ಲ ಇನ್ನೊಮ್ಮೆ ಬರ್ತೀವಿ. ಏನ್ರಿ ಇದು ವಾಷಿಂಗ್ ಮಷೀನ್ನ ಡಬ್ಬಿ ತೆಗೆದಿಟ್ಟಾರಂತವ್ರು. ಸುಚಿತ್ರ ಕೊಡುವ ಡಬ್ಬಿನ ಡಬ್ಬ್ಯಾಗ ಹಾಕಿ ಕಟ್ತಾರ ಮೇಲೆ. ಏನಾರ ಮಾತಾಡ್ರಿ, ಹಂಗ ನಿಂತಿರಲ್ಲ. ಅಲ್ಲ ಏನಾರ ಮಾತಾಡ್ಬೇಕು, ನೀ ಸುಮ್ಕಿರು ಅಂತಿಲ್ಲ. ಅದಕ್ಕೆ ಮೊದಲ ಸುಮ್ಮನದಿ ನಾನು. ಏನಂತ ಮಾತಾಡ್ತೀರ? ಏನ ಸುಮ್ಕಿರಿ?